ವೀಕ್ಷಕರೇ, ಇವತ್ತಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ನಗರಸಭೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಚಿಕ್ಕಮಗಳೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಚಿಕ್ಕಮಗಳೂರು ಇದರಲ್ಲಿ 3 ಅವಧಿಗೆ ನಿರ್ದೇಶಕರಾಗಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ಚಿಕ್ಕಮಗಳೂರು ನಗರ ಹಾಗೂ ಜಿಲ್ಲಾ ವಕ್ತಾರರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀ ವರಸಿದ್ದಿ ವೇಣುಗೋಪಾಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ತಾವು ಒಂದು ಸಹಕಾರಿ ರಂಗದಲ್ಲಾಗಿರ್ಬೋದು, ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ರಂಗದಲ್ಲೂ ಕೂಡ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ವೇಣುಗೋಪಾಲ್ ಅಂತೇಳಿ CS. ನಮ್ಮದು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು. MG ರಸ್ತೆಯಲ್ಲಿ ವಾಸ ಇರೋದು. ನಮ್ಮ ತಂದೆ ರೈತರಾಗಿ ಕೆಲಸವನ್ನು ಮಾಡಿ ಒಳ್ಳೆಯ ಕುಟುಂಬದಲ್ಲಿ ಇರುವಂಥ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದಂಥದ್ದು ಕೊನೆಯ ಮಗನಾಗಿ ನಾನು ಇರೋದು. ಒಟ್ಟು ನಮಗೆ ತಂದೆ ತಾಯಿಗೆ 14 ಜನ, 11 ಜನ ಗಂಡು ಮಕ್ಕಳು, 3 ಜನ ಹೆಣ್ಣುಮಕ್ಕಳು. ನಾನು ಕೊನೆಯನ್ನೇ ನಾನು ಈಗ ರಾಜಕಾರಣದಲ್ಲಿ ಸಕ್ರಿಯವಾಗಿರೋದು ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದೆ. ನಾನು 1986 ನಾಗರಿಕ ಹೋರಾಟ ಸಮಿತಿ ಒಂದು ಹೋರಾಟವನ್ನು ಕೈ ಎತ್ಕೊಂತು. ಏನೋ ನಿಮ್ಮ ಮುಂದಾಳತ್ವದಲ್ಲಿ ಒಂದು ಹೋರಾಟವನ್ನು ತಗೊಂಡ್ರಿ, ಜೊತೆಗೆ ಸೇರ್ಕೊಂಡಿದ್ದು. ಮುಂದಾಳತ್ವ ನಂಜನಸ್ವಾಮಿ ಮತ್ತು ವಕೀಲರಾದಂಥ ಧ್ರುವನಾರಾಯಣರವರ ನೇತೃತ್ವದಲ್ಲಿ, ಅಂದರೆ ಅವರು ಒಂದು ಹಿರಿಯರ ಒಂದು ಸಮ್ಮುಖದಲ್ಲಿ. ಆವಾಗಿನ ಕಾಲದಲ್ಲಿ 1986 ನೀರಿಗೆ ಸ್ವಲ್ಪ ನಮ್ಮ ನಗರಕ್ಕೆ ಕೊರತೆ ಇತ್ತು. ಆವಾಗ ತಾರಾದೇವಿಯವರು ಕೇಂದ್ರದ ಮಂತ್ರಿಯಾಗಿದ್ದರು. ಆವಾಗ ನಾವು ನಗರಕ್ಕೆ ನೀರು ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಧುಮುಕಿದ್ವು. ಆ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರವನ್ನು ಬಂದ್ ಮಾಡಿಸಿ ಹೋರಾಟವನ್ನು ಮಾಡ್ತಾಯಿದ್ದು. ಹಿಂದೆ BK ಸುಂದರೇಶ್ ಅಂತೇಳಿದರು. ಹಿಂದೆ ಚುನಾವಣೆಗೆ ನಿಂತಿದ್ದರು, MLA ಚುನಾವಣೆಗೆ ಸೋತಿದ್ದರು. ಆ ಸಂದರ್ಭದಲ್ಲಿ ಅವರು ನೇತೃತ್ವವನ್ನು ವಹಿಸಿದರು. ಆವಾಗಲೇ ನಾವು ಧುಮುಕಿದ್ವು. ನಂತರ 1989ರಲ್ಲಿ ನಮ್ಮದು ಹನುಮಂತಪ್ಪ ಸರ್ಕಲ್ ಯುವಕ ಸಂಘ ಅಂತೇಳಿ ಒಂದು ಸಂಘವನ್ನು ಕಟ್ಟಿ ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಕೆಲಸವನ್ನು ಮಾಡಿ ಅದರಲ್ಲಿ ಮಲೆನಾಡು ರತ್ನ ಪ್ರಶಸ್ತಿ ವಿತರಣೆ ಮಾಡಿ ಸಾರ್ವಜನಿಕ ಮತ್ತು ಕನ್ನಡ ಪರ ಹೋರಾಟ ಮಾಡಿದಂಥವರಿಗೆ ಪ್ರಶಸ್ತಿಯನ್ನು ನೀಡಿ ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಏನು ಬೇಕು ಆ ಕೆಲಸವನ್ನು ನಾವು ಮಾಡಿದ ಸಂದರ್ಭದಲ್ಲಿ ಆವಾಗ ನಮ್ಮನ್ನು ಗುರುತಿಸಿ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಕರ್ಕೊಂಡೋದ್ರು, ಮನೆಗೆ ಬಂದು. ಆಗಿನ ಒಬ್ಬ ನಗರ ಅಧ್ಯಕ್ಷ, ನನ್ನ ಆತ್ಮೀಯ CS ಲೋಕೇಶ್ ಅಂತಿದ್ರು. ಅವರ ನೇತೃತ್ವದಲ್ಲಿ ನಾನು BJP ಸೇರ್ಪಡೆಯಾದೆ. ಈಗ ತಾವು ಒಂದು ರಾಜಕೀಯಕ್ಕೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್. ಈ ಒಂದು ರಾಜಕೀಯ ಅನ್ನೋದು ತಮ್ಮಿಂದಾನ ಅಥವಾ ತಮ್ಮ ತಂದೆಯವರ ಕಾಲದಿಂದ ಇತ್ತಾ, ಹೇಗೆ? ನಮ್ಮ ತಂದೆಗಿಂತ ತಾಯಿ ಸ್ವಲ್ಪ ಆಸಕ್ತಿ ಇತ್ತು. ಆವಾಗ ಭಾರತೀಯ ಜನತಾ ಪಕ್ಷ ಅಂತೇಳಿ ಇತ್ತು ಆ ಕಾಲದಲ್ಲಿ. ಆವಾಗ ನಮ್ಮ ತಾಯಿ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಜೈಲಿಗೆ ಹೋಗಿ ಎಲ್ಲ ಬಂದಿರುವಂಥದ್ದು. ಇದು ಗುಣ ನನಗೂ ಬಂತು ಅನ್ಸುತ್ತೆ. ಹೋರಾಟದ ಗುಣ ನಿಮಗೂ ಒಂದು ಬಂತು. ನಮ್ಮಲ್ಲಿ ಒಂದು 2-3 ಜನಕ್ಕೆ ನಮ್ಮ ಅಣ್ಣ ತಮ್ಮಂದಿರಿಗೆ ಹೋರಾಟದ ಗುಣ ಈಗಲೂ ಇದೆ. ಅದನ್ನೇ ಬೆಳೆಸ್ಕೊಂಡು ಹೋಗಿದ್ವಿ. ಆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಹೋದು. ಆವಾಗ ನನಗೆ ನಗರ ವಕ್ತಾರಾಗಿ ಕೆಲಸವನ್ನು ಕೊಟ್ಟರು. ಎಸ್ ಸರ್. ಸರ್, ಈ ಒಂದು ಸಹಕಾರಿ ರಂಗಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ಇದು ಹಿಂದೆ ನಮ್ಮ ಚಿಕ್ಕಪ್ಪ ಹಿಂದಿನ ನಿಕಟಪೂರ್ವ ಅಧ್ಯಕ್ಷ BN ರಾಜೇಂದ್ರ ಶೆಟ್ಟಿ ಅಂತಿದ್ರು.
ಅವರು ಈಗಲೂ ನಮ್ಮ ನಿರ್ದೇಶಕರು, ಅವ್ರ ಮಾರ್ಗದರ್ಶನದಲ್ಲಿ ಈಗ ಸೊಸೈಟಿ ಮುನ್ನಡೆಸ್ತಾ ಇದ್ವಿ. ಅವರು ಇದ್ರಲ್ಲ, ಹಾಗಾಗಿ ಅವರ ಗುಣ ನಮಗೂ ಬಂತು ಅಂತ ಕಾಣುತ್ತೆ. ಹಿಂದೆ ನನ್ನ ಅಣ್ಣ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. ಈಗ ನಾನು 3 ಬಾರಿ 2 ಬಾರಿಯ ನಿರ್ದೇಶಕರಾಗಿ 3ನೇ ಬಾರಿ ನಿರ್ದೇಶಕರಾಗಿ ಈಗ 3ನೇ ಅವಧಿ ಅಂದರೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಿರ್ವಹಿಸ್ತಾ ಇದ್ದೀವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಚಿಕ್ಕಮಗಳೂರು ನಗರಸಭೆಯ ವ್ಯಾಪ್ತಿಯಲ್ಲಿ ತಾವು ನಿಕಟಪೂರ್ವ ಅಧ್ಯಕ್ಷರಾಗಿ ಈ ಒಂದು ಚಿಕ್ಕಮಗಳೂರಿನ ಎಲ್ಲ ಒಂದು ವಾರ್ಡ್ಗಳಿಗಾಗಿರ್ಬೋದು, ಚಿಕ್ಕಮಗಳೂರಿನ ಎಲ್ಲ ಒಂದು ನಗರಸಭೆಯ ವ್ಯಾಪ್ತಿಗೆ ಏನೇನೋ ಒಂದು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಮ್ಮಿಂದ ಆಗಿದೆ ಸರ್? ನಾನು ಫಸ್ಟು ಬಂದ ತಕ್ಷಣ ಮೊದಲೇ ಸದಸ್ಯ ಆಗಿದ್ದು, ಮೊದಲೇ ಪ್ರಥಮ ಬಾರಿಗೆ ಅಧ್ಯಕ್ಷವನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡಿದ ಸಂದರ್ಭದಲ್ಲಿ ಹಲವಾರು ನಗರಕ್ಕೆ ಗುರುತಾಗುವಂಥ ಇಂಥ ಅಧ್ಯಕ್ಷರು ಇದ್ದಾರೆ ಅನ್ನೋದನ್ನು, ಇಂಥ ಅಧ್ಯಕ್ಷರು ಇಂಥ ಕೆಲಸ ಮಾಡಬಹುದು ಆಡಳಿತದಲ್ಲಿ ಅಂತೇಳಿ ತೋರಿಸ್ಕೊಟ್ಟಿದ್ದು ನಾನು. ಹಿಂದೆ ಶಿವಾನಂದ ಅಂತೇಳಿ ಪುರಸಭೆ ಅಧ್ಯಕ್ಷರಾಗಿದ್ದರು. ಅವಾಗ ಅವ್ರನ್ನ ಹೆಸರು ಹೇಳೋರು, ಇಂತಿಂಥ ಕೆಲಸ ಮಾಡಿದರು ಅಂತ. ಈಗ ನಾನು ಕಳೆದ 2.5 ವರ್ಷಗಳ 30 ತಿಂಗಳ ಕಾಲ ಅಧಿಕಾರವನ್ನು ಮಾಡಿದೆ. ಅಧಿಕಾರ ಮಾಡುವ ಸಂದರ್ಭದಲ್ಲಿ ನನಗೆ ಒಂದಿಷ್ಟು ತೋಚುವಂಥ ಕೆಲಸವನ್ನು ಪ್ರಥಮ ಬಾರಿಗೆ ಮಾಡಿದೆ. ಮೊದಲಿಗೆ ಏನು ಮೋದಿಯವರ ಕಾನ್ಸೆಪ್ಟ್, ಪ್ರಧಾನಮಂತ್ರಿಯವರ ಕಾನ್ಸೆಪ್ಟ್ ಏನಿತ್ತು, ಸ್ವಚ್ಛ ಭಾರತ್ ಮಾಡಬೇಕು ಅಂಥೇಳಿ. ನಗರವನ್ನು ಫಸ್ಟು ಸ್ವಚ್ಛ ಮಾಡಬೇಕು ನಾವು. ಸ್ವಚ್ಛ ಮಾಡಿದ್ರೆ ತಾನಾಗೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ಜನನೂ ನಮ್ಮನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ. ನಗರಸಭೆಯಲ್ಲಿ ಏನು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡು ಅದೇ ರೀತಿ ನಾವು ಹಾಕಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಎಸ್ ಸರ್. ಮೊದಲಿಗೆ ಸ್ವಚ್ಛ ಭಾರತ್ ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡಿರಲಿಲ್ಲ. ಇಡೀ ನಮ್ಮ 250 ಪೌರ ಕಾರ್ಮಿಕರು ನಗರಸಭೆಯಲ್ಲಿದ್ದರು. ಎಲ್ಲರನ್ನೂ ಒಂದೇ ವಾರಕ್ಕೆ ಒಮ್ಮೆ ಒಂದು ವಾರ್ಡನ್ನು ಪೂರ್ತಿ ಸ್ವಚ್ಛ ಮಾಡಿ ಕೊಡುವಂಥ ಕೆಲಸವನ್ನು ಮಾಡೋದು. 35 ವಾರ್ಡ್ಗಳನ್ನು ನನ್ನ ಅವಧಿಯಲ್ಲಿ ಪೂರ್ಣ ಮಾಡಿ ಕೊಟ್ಟಿದ್ದೀನಿ. ಅದನ್ನು ಪೂರ್ಣ ಮಾಡಿದ ನಂತರ ಒಂದಿಷ್ಟು ಈಗಲೂ ಸಾರ್ವಜನಿಕರು ಒಳ್ಳೆಯ ಕೆಲಸ ಮಾಡಿದ್ವಿ ಅಂತೇಳಿ ಬೆನ್ನು ತಟ್ಟುವಂಥ ಕೆಲಸವನ್ನು ಈಗಲೂ ಮಾಡ್ತಾಯಿದ್ದಾರೆ. ನಿಮ್ಮ ಅವಧಿಯಲ್ಲಿ ಆಗಿರುವಂಥ ಕೆಲಸಗಳು ಇನ್ನು ಯಾರ ಅವಧಿಯಲ್ಲೂ ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳುವಂಥ ಮಟ್ಟಿಗೆ ಕೊಡುವಂಥದ್ದು ಉಂಟು ಸರ್. ಆಶ್ವಾಸನೆ ಕೊಡ್ತಾರೆ. ಆದರೆ ನಾವು ಆಶ್ವಾಸನೆ ಕೊಟ್ಟಿರುವಂಥ ಕೆಲಸಗಳನ್ನು ಪೂರ್ಣ ಮಾಡಿದ್ದೀವಿ. ಪೂರ್ಣ ಮಾಡಿ ಕೊಟ್ಟಿರುವಂಥದ್ದು ಈಗ ನಗರಸಭೆ ಒಳಗಡೆ ಹೋಗಿ ಬಂದಿದ್ದೀರ. ನಮ್ಮ ಎಲ್ಲೂ ರಾಜ್ಯದಲ್ಲಿ ಈ ಥರದ ನಗರಸಭೆಗೆ ಉದ್ಯಾನವನ ಇಲ್ಲ. ಎಲ್ಲ ಒಂದು ಸಣ್ಣದೊಂದು ಬಿಲ್ಡಿಂಗ್ ಇರುತ್ತೆ, ಅದರೊಳಗಡೆ ನಗರಸಭೆ ಅಂತಾರೆ. ಆದರೆ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ವಿಶಾಲವಾದ ಒಂದು ಬಿಲ್ಡಿಂಗ್ ಮಾಡಿದ್ದೀವಿ. ಬಿಲ್ಡಿಂಗ್ ಹಿಂದೆ ಆಗಿತ್ತು, ಆದರೆ ಆ ಉದ್ಯಾನವನದ ಇಂಟರ್ಲಾಕ್ ಇರ್ಬೋದು, ಅಲ್ಲಿನ ಲೈಟಿಂಗ್ಸ್ ಇರ್ಬೋದು, ಅಲ್ಲಿನ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಹಾಳು ಬಿದ್ದಿತ್ತು. ನಾನು ಅದರ ಸಂದರ್ಭದಲ್ಲಿ ಮೊದಲಿಂದನೂ ಇತ್ತು ದೇವಸ್ಥಾನ, ಹಾಳು ಬಿದ್ದಿತ್ತು. ಕೈ ಮುಗಿಯೋಕ್ಕೂ ಎಲ್ಲೋ ಹಿಂಜರಿತಾಯಿದ್ರು. ಆದರೆ ಇವತ್ತು ಒಂದು ಸುಂದರವಾದಂಥ ಒಂದು ದೇವಸ್ಥಾನವನ್ನು ಮಾಡಿದ್ದೀವಿ. ನಾವೆಲ್ಲ ನಗರದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತೀವಿ. ನಮ್ಮ ನಗರಸಭೆ ಒಳಗೆ ಇರುವಂಥ ಒಂದು ಉದ್ಯಾನವನ್ನು ಯಾಕೆ ಅಭಿವೃದ್ಧಿಪಡಿಸಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕಾಗಿ ಹಣವನ್ನು ಮೀಸಲಿಟ್ಟು ಅಲ್ಲಿ ಮ್ಯೂಸಿಯಂ ಫೌಂಟೇನ್ ಮಾಡಿದ್ವಿ. ಮ್ಯೂಸಿಯಂ ಫೌಂಟೇನ್ ನೀವು ಸಂಜೆ ಹಾಕಿ ನೋಡಿದ್ರೆ ಅದ್ರದ್ದು ಗೊತ್ತಾಗುತ್ತೆ. ನಂತರ ಅದ್ರ ಪಕ್ಕದಲ್ಲೇ ಒಂದು ನಮ್ಮದು ಖಾಲಿ ಜಾಗ ಇತ್ತು. ಹಿಂದೆ ಎಲ್ಲ ಅಕ್ಕಪಕ್ಕದವರೆಲ್ಲ ಒತ್ತುವರಿ ಮಾಡಿದರು. ಅದನ್ನು ನೋಡಿ ಜಾಗ ಕಸ ಕಡ್ಡಿ ಎಲ್ಲವನ್ನೂ ಎಸ್ತಿದ್ರು. ಅದನ್ನು ಸ್ವಚ್ಛಗೊಳಿಸಿ ಅಲ್ಲೇ ಒಂದು 46 ಏನು ತಿಂಡಿ ಗಾಡಿ ದಿನನಿತ್ಯ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೆ ತಿಂಡಿನ, ಅದನ್ನು ಒಂದೇ ಕಡೆ ಬರಬೇಕು, ಸುಂದರವಾಗಿರಬೇಕು. ಒಂದು ಕೂತ್ರೆ ಒಂದು ಊಟ 5 ಸ್ಟಾರ್ ಹೋಟೆಲಿಗೆ ಹೆಂಗೆ ಹೋಗ್ತೀವಿ ಆ ರೀತಿ ಇರಬೇಕು ಅನ್ನೋದನ್ನು ನಗರಸಭೆಯ ಪಕ್ಕದಲ್ಲೇ ನೀವು ನೋಡಿಲ್ಲ ಅಂತ ಕಾಣುತ್ತೆ. ನಾಳೆ ಬೆಳಗ್ಗೆ ಅದು ನೋಡಿ, ಅದು ಕಾನ್ಸೆಪ್ಟು ನಾವು ಮಧ್ಯಪ್ರದೇಶದ ಇಂದೂರಲ್ಲಿ ಆ ಕಾನ್ಸೆಪ್ಟನ್ನು ನೋಡ್ಕೊಂಬಂದು ಇಂದೂರಲ್ಲಿ ನೋಡಿದ ಮೇಲೆ ನಮಗೊಂದು ಐಡಿಯಾ ಬಂತು. ಅದೇ ಥರ ನಾವು ಸಿಟ್ಟಿಂಗ್ ಕೂರುವಂಥ ಜಾಗ, ತಿಂಡಿ ತಿನ್ನೋಕ್ಕೆ ಜಾಗ ಇರ್ಬೋದು, ಆ ಮರ ಇರ್ಬೋದು, ಅವೆಲ್ಲವನ್ನೂ ಮಾಡಿದ್ದೀವಿ. ಒಳ್ಳೆಯ ಪರಿಸರವನ್ನು ಸೃಷ್ಟಿ ಮಾಡಿದ್ದೀವಿ.
ಎಲ್ಲಾದರೂ ನಂತರ ಶೌಚಾಲಯಗಳಿರಲಿಲ್ಲ ನಮ್ಮ ನಗರದಲ್ಲಿ. ಹೈಟೆಕ್ ಶೌಚಾಲಯ ಕಟ್ಟೋದಿರ್ಬೋದು. ಆಮೇಲೆ ಎಲ್ಲ ವಾರ್ಡ್ಗಳಲ್ಲೂ ನಾವು ಅಭಿವೃದ್ಧಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಇವತ್ತಿಗೂ ವರ್ಷಿದ್ದಿ ವೇಣುಗೋಪಾಲ್ ಅಂತೇಳಿ ಹೇಳಿದ್ರೆ ಸಾಕು, ಗೊತ್ತು ಮಾಡುವಂಥದ್ದು ಸಾರ್ವಜನಿಕರಿಗೆ ಅಧಿಕಾರಿಗಳು ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ನಾನೇನು ಹೆಸರು ಹೇಳ್ಕೊಳ್ಳೋದು ಬೇಡ, ಅವರಾಗೆ ಗುರ್ತಾಗಿ ಮಾತನಾಡಿಸುವಂಥ ಕೆಲಸನ ಎಲ್ಲ ವಾರ್ಡ್ಗಳಲ್ಲೂ ನಾನು ಹೋಗಿ ಬೆಳಿಗ್ಗೆ 5:15 ಯಾವುದೇ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರುಗಳು ದಿನ ಹಾಜರಾತಿಗೆ ಬರೋದೆಲ್ಲೂ ನೋಡಿಲ್ಲ, ವಾರ್ಡ್ಗಳು ವಿಸಿಟ್ ಹಾಕೋದು ನೋಡಿಲ್ಲ. ನಾನು ಪ್ರಥಮ ಬಾರಿಗೆ ಏನು ಮಾಡ್ಬೋದು ಅನ್ನೋ ಪ್ರತಿ ವಾರ್ಡಿಗೂ ಕೂಡ ತಾವು ವಿಸಿಟ್ ಮಾಡ್ತಾ ಪ್ರತಿ ವಾರ್ಡು ಪ್ರತಿ ಗಲ್ಲಿಗೂ ಇಂಥ ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ಇಂಥ ಗಲ್ಲಿಲಿ ಇಂಥ ಅಭಿವೃದ್ಧಿ ಆಗಿದೆ ಅಂತೇಳಿ ನಮ್ಮ ತಲೆಯಲ್ಲೇ ಇದೆ. ಇಂಥ ರೋಡಲ್ಲಿ ಇಂಥ ಅಭಿವೃದ್ಧಿ ಆಗಿದೆ ಅಂತೇಳಿ ಹೇಳೋವಂಥ ಮಟ್ಟಿಗೆ ನಾನು ರೋಡ್ ಹೆಸರು ಹೇಳುವಂಥ ಮಟ್ಟಿಗೂ ನಾವು ಬೆಳೆಸ್ಕೊಂಡಿದ್ದೀವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಒಂದು ನಗರಸಭೆಯ ಸಮಗ್ರ ಅಭಿವೃದ್ಧಿಗಾಗಿ ನೀವು ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಆಗಿರ್ಬೋದು, ಸದಸ್ಯರಿದ್ದ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ರೀತಿ ಅಭಿವೃದ್ಧಿಪಡಿಸಲಿಕ್ಕೆ ಕಾರಣ ಆಯಿತು ಸರ್? ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲದೂ ನಾವು ಸರ್ಕಾರದ ಹಣದಿಂದನೇ ಮಾಡಬೇಕು ಅಂಥೇಳಿ ಕಾಯುವಂಥದ್ದು ಈ ಹಿಂದೆಯಿಂದನೂ ಇತ್ತು, ಈಗಲೂ ಅದನ್ನೇ ಪಾಲಿಸ್ತಾ ಇದ್ದಾರೆ. ಆದರೆ ನಾನು ಬಂದ ನಂತರ 100 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೀವಿ. ಯಾರ ವಾರ್ಡಿಗೆ ಹೋದರೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನೋದಕ್ಕೆ ಉದಾಹರಣೆನೇ ಇಲ್ಲ. ನಾವು ಇರುವ ಸಂದರ್ಭದಲ್ಲಿ ಆಗಿನ ಶಾಸಕರಾದಂಥ ಸಿ ಟಿ ರವಿಯವರು ಬೆಂಬಲವನ್ನು ಕೊಟ್ಟು ಸರ್ಕಾರದಿಂದ ಬರುವಂಥ ವಿಶೇಷ ಅನುದಾನ, ನಗರೋತ್ಥಾನದ 4ನೇ ಹಂತದ ಅನುದಾನ 40 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದರು. ಈಗಲೂ ಆ ಅಭಿವೃದ್ಧಿ ಆ ಅನುದಾನದಲ್ಲೇ ನಡೀತಾ ಇದೆ. ನಂತರ ಗಂಟೆ ಗಾಡಿ ಏನಿದೆ, ಮನೆ ಕಸ ಸಂಗ್ರಹ ಆಗಬೇಕು, ಅದಕ್ಕೂ ಚಾಲನೆಯನ್ನು ಕೊಟ್ಟು ಒಳ್ಳೆಯ ಕಾನ್ಸೆಪ್ಟನ್ನು ನಾವು ಮಾಡಿದ್ವಿ. ನಂತರ ನಗರಸಭೆಗೆ ಆದಾಯ ಬರುವಂಥ ಮನೆ ಕಂದಾಯ ಏನಿದೆ, ಮನೆ ಕಂದಾಯ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ನಮ್ಮ ನಗರಸಭೆಗೆ ಬರುವಂಥ ಬಾಡಿಗೆ ಹಣವನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡುವಂಥ ಕೆಲಸವನ್ನು ನಾವು ಮಾಡೋದು. ನಗರಸಭೆಗೆ ನಮ್ಮದೇ ಆದಂಥ ಆದಾಯಗಳನ್ನು ಕ್ರೋಢೀಕರಿಸ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಏನು ನಾವು ಕಂದಾಯನ 22-23ರಲ್ಲಿ ವಸೂಲಿ ಮಾಡಿದ್ವಿ. ವಸೂಲಿ ಮಾಡಿದ ಸಂದರ್ಭದಲ್ಲಿ ರಾಜ್ಯದ 2ನೇ ಸ್ಥಾನವನ್ನು ನಮ್ಮ ಅವಧಿಯಲ್ಲಿ ತೆಗೆದುಕೊಂಡಿತು. ಹೆಂಗೆ ತೆಗೆದುಕೊಂಡಿತು ಅಂದರೆ, ನಾವು ಆದಾಯವನ್ನು ಕ್ರೋಢೀಕರಿಸಿ ಕಂದಾಯವನ್ನು ವಸೂಲಿ ಮಾಡುವ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಬಂತು. ಅದಕ್ಕಾಗಿ ವಿಶೇಷ ಅನುದಾನವನ್ನು 6 ಕೋಟಿ ರೂಪಾಯಿ ನಮಗೆ ಅನುದಾನ ಕೊಟ್ಟು ಅಭಿನಂದಿಸಿ ನಮಗೆ 6 ರೂಪಾಯಿ ಕೊಟ್ಟು 6 ಕೋಟಿ ರೂಪಾಯಿ ಹಣವನ್ನು ನೀವು ಮೂಲಭೂತ ಸೌಕರ್ಯಗಳಿಗೆ ಉಪಯೋಗಿಸಬೇಕು ಅಂತೇಳಿ ಈಗಿನ ಏನು ಈಜುಡಿ ಒಳಚರಂಡಿ ವ್ಯವಸ್ಥೆ ಇತ್ತು. ಈಗಿನ ಶಾಸಕರು ಒಂದು 10 ಕೋಟಿ ರೂಪಾಯಿ ಈಜುಡಿ ಹಣವನ್ನು ತಂದಿದ್ದರು. ಅದ್ರ ಜೊತೆಗೆ ಇನ್ನೂ 6 ಕೋಟಿ ರೂಪಾಯಿ ಬೇಕಾಯಿತು. ನಮಗೆ ಒಂದು ಹಳ್ಳ ಇದೆ, ಎಗಚಿ ಹಳ್ಳ, ಅದು ನಮ್ಮ ಬೇಲೂರಲ್ಲಿ ಡ್ಯಾಮ್ ಇದೆ, ಎಗಚಿ ಡ್ಯಾಮ್ ಇದೆ. ಅಲ್ಲಿಗೆ ನೀರು ಶೇಖರಣೆ ಆಗ್ತಾಯಿತ್ತು. ಅದರ ಜೊತೆಯಲ್ಲೇ ಒಳಚರಂಡಿ ವ್ಯವಸ್ಥೆ ಇತ್ತು ಹಳ್ಳದೊಳಗಡೆ. ಅದನ್ನು ಮೇಲ್ಗಡೆ ಹಾಕಬೇಕು, ಎಲ್ಲ ಒಳಚರಂಡಿ ಅದರೊಳಗಡೆ ಸೇರ್ಕೊಂಡ್ಬಿಡುತ್ತೆ, ಮಲಿನ ಆಗತ್ತೆ ಅಂತೇಳಿ ಅದನ್ನು ಈಗ ಚೇಂಜ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಆ ಹಣವನ್ನು ಬಳಸ್ಕೊಳ್ಬೇಕು ಅಂತ ಇಟ್ಟಿದ್ದು ಈಗಾಗಲೇ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ವಿ. ಅದೇ ರೀತಿ ಈಗಿನ ಶಾಸಕರು 10 ಕೋಟಿ ರೂಪಾಯಿ ವಿಶೇಷ SFC ಅನುದಾನವನ್ನು ತಂದಿದ್ದಾರೆ. ನಗರದ ಅಭಿವೃದ್ಧಿಗೋಸ್ಕರ ಹಣವನ್ನು ತಂದಿದ್ದಾರೆ. ನಮಗೆ ಹಿಂದೆ ಶೋಭಾ ಕರಂದ್ಲಾಜೆ ಇರ್ಬೋದು, MK ಪ್ರಾಣೇಶ್ವರರು ಎಲ್ಲರೂ ನಮಗೆ ಕೊಟ್ಟಿದ್ದರು. ಎಸ್ ಸರ್, ಅದೇ ರೀತಿ ಚಿಕ್ಕಮಗಳೂರು ಟೌನ್ ಕೋಆಪರೇಟಿವ್ ಸೊಸೈಟಿಲಿ ತಾವು ಚಿಕ್ಕಮಗಳೂರಿನ 3 ಅವಧಿಗೆ ನಿರ್ದೇಶಕರಾಗಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಈ ಒಂದು ಸಂಸ್ಥೆಯ ಅನುಭವಗಳನ್ನು ಹಂಚಿಕೊಳ್ಳಿ ಸರ್. ಇದು 1910ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. ಮೊದಲನೇ ಅಧ್ಯಕ್ಷರು ಚನ್ನಬಸಪ್ಪ ಶೆಟ್ಟಿ ಅಂತೇಳಿ ಹಿರಿಯರಾಗಿದ್ದರು. ಹಿಂದೆ ಪುರಸಭಾ ಅಧ್ಯಕ್ಷರಾದ ಶಿವಾನಂದ್ ಅವರು, ಈಗಿನ ನಿಕಟಪೂರ್ವ ಅಧ್ಯಕ್ಷರಾದ BN ರಾಜೇಂದ್ರ ಶೆಟ್ಟರು ಎಲ್ಲರೂ ಅಧ್ಯಕ್ಷರಾಗಿ ಕಳೆದ 40-50 ವರ್ಷದಿಂದ ಕೆಲಸವನ್ನು ಮಾಡ್ತಿದ್ದಾರೆ. ನನಗೆ ಮೊದಲಿಂದನೂ ನಾನೊಂದು ಸಹಕಾರ ಸಂಘದಲ್ಲಿ ಬೆಳಿಬೇಕು ಅನ್ನೋದು ಇಚ್ಛೆ ಇತ್ತು. ಆವಾಗಿಂದನೂ ಅಧ್ಯಕ್ಷ ಆಗೋಕ್ಕಿಂತ ಮೊದಲು ನಾನಿಲ್ಲಿ ಸಹಕಾರ ಸಂಘದಲ್ಲಿ ಮೆಂಬರ್ ಆಗಿ ನಂತರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದನು. ಈ ಸಂಸ್ಥೆ ಇನ್ನಷ್ಟು ಬೆಳಿಬೇಕು ಅನ್ನೋದು ನನ್ನ ಬಯಕೆ ಇತ್ತು. ಹಾಗಾಗಿ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಇನ್ನು 1 ತಿಂಗಳಾಗಿದೆ ನಾವು ಅಧ್ಯಕ್ಷರಾಗಿ.
ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಹಿಂದೆ ನಮ್ಮದೇ ಆದಂಥ ಒಂದಿಷ್ಟು ಆಸ್ತಿ ಇದೆ. ಈ ಸೊಸೈಟಿ ಇಡೀ ಎಲ್ಲೂ ಈ ಥರದ ಇಷ್ಟು ಬಾಡಿಗೆ ಬರುವಂಥದ್ದು ಇಡೀ ರಾಜ್ಯದಲ್ಲಿ ಇಲ್ಲ. ಈ ಸೊಸೈಟಿಗೆ ಸುಮಾರು 3.5 ಲಕ್ಷ ರೂಪಾಯಿ ಆದಾಯ ಬರುವಂಥದ್ದು, ಬರೀ ಬಾಡಿಗೆ ಬರುವಂಥದ್ದು ನಮ್ಮ ಆಸ್ತಿ ಹಿಂದಿನ ಅಧ್ಯಕ್ಷರುಗಳು ಮಾಡಿದ್ದಾರೆ. ಅದನ್ನು ಉಳಿಸುವಂಥದ್ದು ಮತ್ತು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಬ್ಯಾಂಕಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ ಇದೆ. ಶ್ರಮ ಆಗ್ತಾಯಿದ್ದೀವಿ. ಈಗ ಇಯರ್ ಎಂಡು ಒಂದಿಷ್ಟು ಹಳೆಯ ಸಾಲಗಳನ್ನು ಮರುಪಾವತಿ ಮಾಡಿಸೋದು ಮತ್ತು ಹಣ ಕಟ್ಟಿಸುವಂಥದ್ದು, ಇನ್ನೊಂದಿಷ್ಟು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಪಣವನ್ನು ತೊಟ್ಟಿದ್ದೀವಿ. ಇನ್ನು ಈ ಒಂದು ಸೊಸೈಟಿಯ ಷೇರುದಾರ ಸದಸ್ಯರಿಗೆ ಏನೇನು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೀರಿ ಸರ್? ನಾವು ಇದುವರೆಗೂ ಷೇರುದಾರಿಗೆ ಡಿವಿಡೆಂಟ್ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹಲವಾರು ಯೋಜನೆಗಳಾಗ್ತವೆ. ಅಷ್ಟೊತ್ತಿಗೆ ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಯಿತು. ಅದಕ್ಕೆ ಆ ಹಣ ಅದಕ್ಕೆ ಬಳಸ್ಕೊಳ್ಳೋವಂಥ ಕೆಲಸವನ್ನು ಮಾಡಿದ್ವಿ. ಷೇರುದಾರರು ಸುಮಾರು 4,500ರಿಂದ 4,300 ಜನ ನಮ್ಮ ಷೇರುದಾರಿದ್ದಾರೆ. ಆದರೆ ಈಗಿನ ಸರ್ಕಾರದ ಕಾನೂನು ಏನಂದರೆ 5 ವರ್ಷಕ್ಕೆ ಚುನಾವಣೆ ನಡೆಯುತ್ತೆ. 5 ವರ್ಷದಲ್ಲಿ 3 ಜನರಲ್ ಬಾಡಿ ಸಾಮಾನ್ಯ ಸಭೆಗೆ ಹಾಜರಾಗಬೇಕು. ಅವರು ನಿರಂತರವಾಗಿ ನಮ್ಮ ಸೊಸೈಟಿಯ ಟ್ರಾನ್ಸಾಕ್ಷನನ್ನು ಮಾಡಬೇಕು. ಹಾಗಾಗಿ ಅವರಿಗೆ ಮತದಾನ ಬರುತ್ತೆ. ಒಳ್ಳೆಯ ಉದ್ದೇಶವನ್ನು ಸರ್ಕಾರ ಮಾಡಿದೆ. ಎಲ್ಲರೂ ಸಹಕಾರ ಸಂಘದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೊಂದಿಷ್ಟು ಈಗ ಯೋಜನೆಗಳನ್ನು ಈಗಿನಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ನಮ್ಮ ಸೊಸೈಟಿಯ ಎಲ್ಲ ವ್ಯವಹಾರಗಳನ್ನು ಡಿಜಿಟಲೀಕರಣ ಮಾಡಬೇಕು ಅಂಥೇಳಿ ಏನು ಮೊದಲನೇ ಇಲ್ಲೂ ಜನಸ್ನೇಹಿ ಆಡಳಿತ ಕೊಡಬೇಕು ನಮ್ಮ ಷೇರುದಾರರಿಗೆ ಅಂತೇಳಿ ಇಟ್ಕೊಂಡಿದ್ದೀವಿ. ಅದೇ ರೀತಿ ಏಪ್ರಿಲ್ 15ರಿಂದ ನಮ್ಮ ಡಿಜಿಟಲೀಕರಣ ಪ್ರಾರಂಭ ಆಗುತ್ತೆ ಅಂತ ಕೇಳಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮೊದಲ ಬಾರಿಗೆ ಅದನ್ನು ಮಾಡಿದ್ದೀವಿ. ಇನ್ನೂ ಅಭಿವೃದ್ಧಿ ಪಡಬೇಕು. ಇನ್ನೂ ನಮ್ಮ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಜಾಗ ಇದೆ. ಹೊಸ ಕಟ್ಟಡಗಳನ್ನು ಮಾಡಬೇಕು. ಬಾಡಿಗೆಯನ್ನು ಹೆಚ್ಚಾಗಿ ಬರಬೇಕು. RD ಹಣವನ್ನು ನಮಗೆ ಹೆಚ್ಚಾಗಿ ಬರಬೇಕು. ಮತ್ತು ಪಿಗ್ನಿಯನ್ನು ಹೆಚ್ಚಾಗಿ ನಾವು ವಸೂಲಿ ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಮಾಡಬೇಕು ಅಂದ್ವಿ, ಮಾಡ್ತೀವಿ ಅನ್ನೋದು ಛಲ ನಮ್ಮ ಹತ್ರ ಇದೆ. ಎಸ್ ಸರ್. ಸರ್, ಈ ಸಂಸ್ಥೆಯಿಂದ ಯಾವ್ಯಾವ ಥರದ ಸಾಲಗಳನ್ನು ಈ ಒಂದು ಷೇರುದಾರ ಸದಸ್ಯರಿಗೆ ಕೊಟ್ಟಿದ್ದೀರಿ ಸರ್? ನಮ್ಮ ಸಂಸ್ಥೆಯಲ್ಲಿ ದಿನನಿತ್ಯ ವ್ಯಾಪಾರ ಮಾಡುವಂಥ ಅಂಗಡಿ ಮಾಲೀಕರಿಗೆ ಅದನ್ನು 1 ಲಕ್ಷ ರೂಪಾಯಿವರೆಗೂ ನಾವು 10,000ದಿಂದ 1 ಲಕ್ಷ ರೂಪಾಯಿ ಹಣದವರೆಗೂ ನಾವು ಸಾಲವನ್ನು ಕೊಡ್ತೀವಿ. ನಂತರ ಮಾರ್ಟಿಗೇಜ್ ಮಾಡಿ 5 ಲಕ್ಷ ರೂಪಾಯಿವರೆಗೂ ನಾವು ಸಾಲವನ್ನು ಕೊಡ್ತೀವಿ. ಆಮೇಲೆ ಷೇರುದಾರಿಗೆ ನಮ್ಮಲ್ಲಿ ಯಶಸ್ವಿನಿ ಯೋಜನೆ ಸಹ ನಾವು ಮಾಡ್ತಾಯಿದ್ದೀವಿ. ಈ ಸಲ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿದ್ರೆ ಈಗ ಮಾರ್ಚ್ 31 ತನಕ ಅವಧಿ ಇದೆ. ಯಶಸ್ವಿ ಯೋಜನೆಯನ್ನು ಷೇರುದಾರ ಮಾಡ್ಕೊಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಎಸ್ ಸರ್. ಇನ್ನು ಷೇರುದಾರ ಸದಸ್ಯರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಏನಾದರೂ ಕೊಟ್ಟಿದ್ದಾರೆ, ಹೇಗೆ ಸರ್? ಈ ಹಿಂದೆ ಏನು ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತೇಳಿ ಅಭಿವೃದ್ಧಿ ಜೊತೆಗೆ ಷೇರುದಾರರಿಗೂ ನಾವು ಡಿವಿಡೆಂಟ್ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಈಗ ಸಮ ಇದೆ. ಅದನ್ನು ಮುನ್ನಡೆಸುವಂಥ ಕೆಲಸವನ್ನು ನನ್ನ ಜವಾಬ್ದಾರಿ ಹಾಕಿದ್ದಾರೆ. ಒಂದಿಷ್ಟು ರಿನ್ಯೂವಲ್ ಮಾಡ್ಕೊಂಡ್ರೆ ನಾವು ಮುಂದಕ್ಕೆ ಅದೇ ಹೇಳಿದ್ನಲ್ಲ, ಈ ಪಿಗ್ನಿ RD ಎಲ್ಲ ಕಲೆಕ್ಟ್ ಮಾಡಿದ್ರೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ಜಿಲ್ಲಾ ವಕ್ತಾರರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ. ಈ ಒಂದು ಪಕ್ಷದಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡಿದ್ರಿ, ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಾವು ತಮ್ಮಿಂದ ಮಾಡಿದಿರಿ ಸರ್? ನಾವು ಹೇಳಿದೆ 90-91 ಇಸ್ವಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿದಾಗ ಆವಾಗ ನಗರ ವಕ್ತಾರಾಗಿ ನಮ್ಮನ್ನು ನೇಮಕ ಮಾಡಿದಾಗ ಎಲ್ಲ ಪತ್ರಿಕಾ ಕಚೇರಿಗಳಿಗೆ ನಾವು ನ್ಯೂಸ್ಗಳನ್ನು ಕೊಡಬೇಕಾಯಿತು. ಆದರೆ ಆಗಿನ ವ್ಯವಸ್ಥೆಯಲ್ಲಿ ಸ್ವತಃ ನಾವೇ ಹೋಗಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಯ್ತು. ಆದರೆ ನಮ್ಮ ಹತ್ರ ಕಾರು, ಬೈಕು ಆದರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ನಾನು ಆದಮೇಲೆ ನಾನೊಂದು 250 ರೂಪಾಯಿ ಕೊಟ್ಟು ಒಂದು ಹಳೆ ಸೈಕಲನ್ನು ಖರೀದಿ ಮಾಡಿ ಆ ಸೈಕಲಲ್ಲೇ ತುಂಬ್ಕೊಂಡು ಇಡೀ ನಗರವನ್ನು ಸುತ್ತಿ ಕೊಡಬೇಕಾಯ್ತು. ಒಂದೇ ಕಡೆ ಕಚೇರಿ ಇರಲಿಲ್ಲ. ಈಗಿನ ವ್ಯವಸ್ಥೆ ಇಲ್ಲಿ ಕೂತ್ಕೊಂಡ ತಕ್ಷಣ ಒಂದು ಬಟನ್ ಹೊಡೆದ ತಕ್ಷಣ ನಾವು ವಾಟ್ಸಪ್ಪಲ್ಲಿ ಅವರಿಗೆ ನ್ಯೂಸ್ಗಳನ್ನು ಕಳಿಸ್ತಾಯಿದ್ವಿ. ಆದರೆ ಅವಾಗ ಹಂಗಿರಲಿಲ್ಲ. ಎಲ್ಲ ಕಚೇರಿಗಳಿಗೂ ನಾವೇ ಸ್ವತಃ ಭೇಟಿ ಕೊಟ್ಟು ಟೈಪ್ ಮಾಡಿಸಿ
ಕೈ ಮುಖಾಂತರ ಕೊಡೋದಿತ್ತು. ಸ್ವತಃ ಕೈ ಮುಖಾಂತರ ಕೊಟ್ಟಿರೋದು ಇದೆ. ಅಂದರೆ ಜಿಲ್ಲಾ ವಕ್ತಾರರಾದಾಗಲೂ ಆ ಕೆಲಸವನ್ನು ಮಾಡಿದ್ದೀವಿ, ನಗರ ವಕ್ತಾರಗಳು ಮಾಡಿ. ಹಾಗಾದರೆ ಈಗಿನ ವಕ್ತಾರರುಗಳು ಇದಾರೋ ಇಲ್ವ ಅನ್ನೋದೇ ಪಕ್ಷದಲ್ಲಿ ಗೊತ್ತಿಲ್ಲ. ಆವಾಗ ಒಂದು ವಕ್ತಾರ ಅಂದರೆ ವರ್ಷಿದ್ದು ಬಂತು ಅಂದರೆ ನ್ಯೂಸು ದಿನ ವರ್ಷಿದ್ದು ನ್ಯೂಸ್ ಇದೆಯಲ್ಲೋ ಅನ್ನೋದು ಹುಡುಕ್ತಾಯಿದ್ರು. ಅಂಥ ನ್ಯೂಸ್ಗಳನ್ನು ನಾವು ಕೊಡ್ತಾಯಿದ್ದು, ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾಯಿದ್ವು. ಹಲವಾರು ಕೆಲಸವನ್ನು ಮಾಡಿದ್ವಿ. ಈಗಲೂ ನಮಗೇನು ಎಲ್ಲ ಪಕ್ಷದವರು ನನ್ನನ್ನು ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಈ ರಾಜಕೀಯ ರಂಗದ ಜೊತೆಗೆ ಸಹಕಾರಿ ರಂಗದ ಜೊತೆಗೆ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಂಡಿರಿ ಸರ್? ನಾನು ಹೇಳಿದೆ, ನಾನು 1989ರಲ್ಲಿ ನಾವು ಒಂದು ಹನುಮಂತಪ್ಪ ಸರ್ಕಲ್ ಯುವಕ ಸಂಘ ಅಂತೇಳಿ ನಮ್ಮ ಸರ್ಕಲಲ್ಲೇ ಇತ್ತು. ಸರ್ಕಲ್ ಹೆಸರಿಟ್ಟು ಅವ್ರದ್ದೇ ಒಂದು ಹೆಸರಿಟ್ಟು ಸಾಮಾಜಿಕ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದು. ಪ್ರತಿ ವರ್ಷ ನಮ್ಮ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ವಿ ಸಂಘದಲ್ಲಿ. ಆ ಸಂದರ್ಭದಲ್ಲಿ ಒಂದೊಂದು ಶಾಲೆಯಲ್ಲಿ ವರ್ಷಕ್ಕೆ ಒಂದೊಂದು ಶಾಲೆ ಆಯ್ಕೆ ಮಾಡಿ ಅವರಿಗೆ ಪುಸ್ತಕ, ಪೆನ್ಸಿಲ್ಲು, ಬ್ಯಾಗ್ಗಳು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಜಿಲ್ಲಾ ಸಂಚಾಲಕನಾಗಿ ಹಲವಾರು ಕನ್ನಡ ಪರ ಕೆಲಸವನ್ನು ನಾವು ಮಾಡಿರುವಂಥ ಕೆಲಸವನ್ನು ಮಾಡಿದ್ದೀವಿ. ಇಡೀ ಸಾಹಿತ್ಯ ಪರಿಷತ್ತಲ್ಲಿದ್ದು ಇಡೀ ಜಿಲ್ಲೆಯನ್ನು ಸುತ್ತಿರುವಂಥ ಸುತ್ತಿಗೆ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಕಳೆದ ಕೋವಿಡ್ ಸಂದರ್ಭದಲ್ಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದ ಸಂದರ್ಭದಲ್ಲಿ ವಕ್ತಾರರಾಗಿ ಕೆಲಸ ನಿರ್ವಹಣೆ ಮಾಡುವ ಸಂದರ್ಭದಲ್ಲೂ ಕೋವಿಡ್ ಬಂತು. ಆ ಕೋವಿಡ್ ಸಂದರ್ಭದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲೂ ಹಾಲು ವಿತರಣೆ, ಬೇರೆ ಬೇರೆ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೊಟ್ಟಿದ್ದರು. ಆದರೆ ಪ್ರತಿದಿನ ಎಲ್ಲರಿಗೂ ಬಡವರಿಗೆ ಹಾಲು ಕೊಡಬೇಕು ಅಂತೇಳಿ 1 ಲೀಟ್ರ್ ಮನೆಗೆ 1 ಲೀಟ್ರ್ ಹಾಲು ಕೊಡಬೇಕು ಅಂತೇಳಿ ಏನು ಮಾಡಿದರು, ನಮಗೆ ಆಗಿನ ಶಾಸಕರಂಥ ಸಿ ಟಿ ರವಿ ಅವರು ನನಗೊಂದು ಜವಾಬ್ದಾರಿ ಕೊಟ್ಟರು. ಒಟ್ಟು 26 ದಿನಗಳ ಕಾಲ ಹಾಲನ್ನು ವಿತರಣೆ ಮಾಡಬೇಕು. ಅದು ನಮ್ಮದೇ ಆಡಳಿತ ಇತ್ತು, ನಗರಸಭೆಯಲ್ಲಿ ಅಧ್ಯಕ್ಷರು. ನಮ್ಮ ಆಡಳಿತ ಇದ್ದಾಗ ಸರಿಯಾದ ರೀತಿಯಲ್ಲಿ ವಿತರಣೆ ಆಗ್ತಾಯಿಲ್ಲ ಅಂಥೇಳಿ ಹಲವಾರು ದೂರುಗಳು ಬಂತು. ಹಾಲು ವಿತರಣೆ ಆಗ್ತಾಯಿಲ್ಲ, ಅವರವರೇ ಒಂದೊಂದೇ ಮನೆಗೆ ಕೊಡ್ತಾರೆ ಅಂತೇಳಿ. ಹಾಗಾಗಿ ಶಾಸಕರು ಸಿ ಟಿ ರವಿ ಅವರು ನನ್ನನ್ನು ನೇಮಕ ಮಾಡಿ ಇವ್ರ ಮುಖಾಂತರನೇ ಹೋಗಬೇಕು ಅಂತೇಳಿ ಮಾಡೋರು. ಆವಾಗ ನಾನೊಂದು ಸಭೆಯನ್ನು ಕರೆದು ಕಮಿಷ್ನರು ನಾವು ಸಭೆಯನ್ನು ಸೇರಿ ನಮ್ಮ ಸ್ಟಾಫ್ಗಳು, ಪೌರ ಕಾರ್ಮಿಕರಿರ್ಬೋದು, ನಮ್ಮ ನಗರಸಭೆಯ ಸಿಬ್ಬಂದಿಗಳಿರ್ಬೋದು, ನೀರು ಗಂಟೆಗಳಿರ್ಬೋದು, ಅವ್ರ ಮುಖಾಂತರ ಪ್ರತಿದಿನ 4 ಗಂಟೆಗೆ ನಾನು ಕೋವಿಡ್ ಸಂದರ್ಭದಲ್ಲಿ ಎದ್ದು 26 ದಿನಗಳ ಕಾಲ ಯಾವುದೇ ಕೋವಿಡ್ ಭಯ ಇಲ್ಲದೆ ಸಾರ್ವಜನಿಕರಿಗೆ ಹಾಲು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಆವಾಗಲೂ ಅದರಲ್ಲಿ ಯಶಸ್ವಿಯನ್ನು ಕಂಡು ನಂತರ ಸೇವಾ ಸಂಸ್ಕಾರಕ್ಕೆ ಆವಾಗೊಂದು ಟೀಮ್ ಮಾಡಿದರು ನಮ್ಮ ಭಾರತೀಯ ಜನತಾ ಪಾರ್ಟಿಲೇ. ಏನಂದರೆ ಈ ಕೋವಿಡ್ ನಿರ್ವಹಣೆಗೆ ಕೋವಿಡ್ ನಿರ್ವಹಣಾ ಸಮಿತಿ ಅಂತೇಳಿ ಮಾಡಿದರು. ಅವಾಗ ನನಗೂ ಒಂದು ಸಂಚಾಲಕನ ಹುದ್ದೆಯನ್ನು ಕೊಟ್ಟಾಗ ಅದನ್ನು ಯಶಸ್ವಿಯಾಗಿ ಮಾಡಿ ಎಲ್ಲ ಕಾರ್ಯದಲ್ಲೂ ಕಿಟ್ ಇರ್ಬೋದು, ಆಸ್ಪತ್ರೆಯ ಕೋವಿಡ್ ಅಡ್ಮಿಟ್ ಮಾಡುವ ತನಕ ಶವ ಸಂಸ್ಕಾರಕ್ಕೂ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಮಗೆ ಬೆಂಗಳೂರೆಲ್ಲ ಕೋವಿಡ್ ಜಾಸ್ತಿ ಆದಾಗ ಬೆಡ್ ಖಾಲಿ ಇಲ್ಲ, ನಮ್ಮ ಬೆಂಗಳೂರಲ್ಲಿ ಚಿಕ್ಕಮಗಳೂರಿಗೆ ಬರ್ತೀವಿ ಅಂದಾಗಲೂ ಆವಾಗಲೂ ನಾವಿಲ್ಲಿ ಅವ್ರನ್ನ ಕರೆಸಿ ಅಡ್ಮಿಟ್ ಮಾಡಿ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಂತರ ಆಮೇಲೆ ನಮ್ಮ ಕಾರ್ಯಕರ್ತರೆ ಬೆಂಗಳೂರಿಂದ ಇಬ್ಬರು ಅಣ್ಣ ತಮ್ಮ ಬಂದು ಅಡ್ಮಿಟ್ ಆಗಿದ್ದರು. ಅದರಲ್ಲೊಬ್ಬರು ತೀರ್ಕೊಂಡಿದ್ರು. ಅವರಿಗೆ ಯಾರೂ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಇರಲಿಲ್ಲ. ಆಗಿನ ಸಂದರ್ಭದಲ್ಲಿ ನಮ್ಮ ಮಂಜು, ಕನಕರಾಜು, ವೆಂಕಟೇಶ್ ಒಂದು ಟೀಮ್ ಮಾಡಿದ್ದು. ಆ ಟೀಮು ಆ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಅವರಿಗೆ ಏನು ಮುಕ್ತಿ ಕೊಡಬೇಕು ಅಂತೇಳಿ ಮಾಡಿದರು. ಅದು ಯಶಸ್ವಿ ಆಯಿತು. ನಂತರ ಕೋವಿಡ್ ಮುಗಿದ ತಕ್ಷಣ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಏನು ಸಾವಿಗೀಡಾದರು ಕೋವಿಡಲ್ಲಿ, ಅವರಿಗೊಂದು ಮುಕ್ತಿ ಕೊಡಬೇಕು. ನಾವು ನಮ್ಮನೇಲಿ ಯಾವ ರೀತಿಯಲ್ಲಿ ಅವರಿಗೆ ನಮ್ಮ ಶವ ಸಂಸ್ಕಾರ ಮಾಡ್ತೀವಿ, ನಂತರ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡ್ತೀವಿ ನಾವು. ಅವರೆಲ್ಲ ಒಟ್ಟಿಗೆ ಕುಂಭಗಳನ್ನು ಇಟ್ಟು ಅವರವರ ಅಸ್ಥಿಯನ್ನು
ಸಪ್ರೇಟಾಗಿ ತೆಗೆದಿಡ್ತಾಯಿದ್ದು. ಒಟ್ಟಿಗೆ ಅಸ್ಥಿಯನ್ನು ಇಟ್ಟು ಇಡೀ ನಾವು ಇಲ್ಲಿಂದ ಚಿಕ್ಕಮಗಳೂರಿಂದ ಹೊರಟಿ ಖಾಂಡ್ಯ ಅಂತೇಳಿದೆ, ಖಾಂಡ್ಯದ ಹೋಗಿ ಅಲ್ಲಿ ಶಾಸ್ತ್ರೋತ್ತರವಾಗಿ ಅವರಿಗೆ ಮುಕ್ತಿ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಎಸ್ ಸರ್. ಅದರಿಂದನೇ ನನಗೂ ಫಲ ಸಿಕ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಗರಸಭೆ ಚುನಾವಣೆ ಬಂತು 2022ರಲ್ಲಿ. ಮೊದಲನೇ ಬಾರಿಗೆ ನನಗೆ ಅಧ್ಯಕ್ಷ ಮಾಡಿದ್ರು. ಇಡೀ ರಾಜ್ಯದಲ್ಲೇ ಒಂದು ಚಿಕ್ಕಮಗಳೂರು ನಗರಸಭೆ ಅಂದರೆ ಗುರುತಿಡಿಬೋದು. ಪ್ರತಿದಿನ ಒಂದಲ್ಲ ಒಂದು ಸುದ್ದಿ ರಾಜ್ಯದಲ್ಲಿ ಇರೋದು, ಆ ರೀತಿ ಮಾಡಿದ್ದೀವಿ. ನಂತರ ಇಲ್ಲಿ ನಗರಸಭೆ ಅಧ್ಯಕ್ಷ ಆದಾಗಲೂ ಸಹ ಒಂದು 40 ಕಸಾಯಿಖಾನೆಗಳನ್ನು ಇತ್ತು. ದಿನನಿತ್ಯ 100 ಕರುಗಳು, ಹಸುಗಳು, ಗೋವುಗಳನ್ನು ಹತ್ಯೆ ಮಾಡ್ತಾಯಿದ್ರು. ನಾನು ಬಂದ ತಕ್ಷಣ ಒಂದು ಗೋಹತ್ಯೆ ಕೇಂದ್ರಗಳಿರಬಾರ್ದು ಅಂತೇಳಿ ದಾಳಿಯನ್ನು ಮಾಡಿ ಅವರ ಸೆಡ್ಗಳನ್ನು ದಾಳಿ ಮಾಡಿದ್ಮೇಲೆ ನಾನಿರೋ ತನಕನೂ ಒಬ್ಬರು ಗೋಹತ್ಯೆಯನ್ನು ಮಾಡ್ತಾ ಇರಲಿಲ್ಲ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇದ್ರ ಜೊತೆಗೆ ಕ್ರೀಡಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಯಾವ ರೀತಿ ತಮ್ಮನ್ನು ತೊಡಸ್ಕೊಂಡಿರಿ ಸರ್? ನಾವು ಅದೇ ಹೇಳಿದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗ ಬೇರೆ ಬೇರೆ ಕಾರಣಗಳಿಂದ ಅಭಿವೃದ್ಧಿ ಕಾರ್ಯದಲ್ಲಿ ಮತ್ತು ಜೊತೆಗೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೆ ಅಂತ ಹೇಳಿದೆ. ನಾವು ಏನು ಜನತಾ ಪಾರ್ಟಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರಲ್ಲೇ ಇರುವಂಥ ದತ್ತಪೀಠದ ಹೋರಾಟ ಶುರುವಾಯಿತು. ಆ ದತ್ತಪೀಠವನ್ನು ಉಳಿಸ್ಬೇಕು ಅಂಥೇಳಿ ಹಲವಾರು ಹೋರಾಟವನ್ನು ಮಾಡಿ ಜೈಲಿಗೆ ಹೋಗಿರುವುದು, 2-3 ಬಾರಿ ಜೈಲಿಗೆ ಹೋಗಿ ತರೀಕೆರೆ, ಚಿಕ್ಕಮಗಳೂರು ಜೈಲುಗಳಲ್ಲಿ ನಾವು ಯಡಿಯೂರಪ್ಪ ಅವರು, ಸದಾನಂದ ಗೌಡರು, ರಾಮಚಂದ್ರಗೌಡರು ಒಟ್ಟಿಗೆ ಜೈಲು ವಾಸವನ್ನು ಅನುಭವಿಸಿದ್ದು ನಾವು ಕಂಡಿದ್ವಿ. ಇಡೀ ಅದಾದ ನಂತರ ಏನು ಶಾಲಾ ಚಟುವಟಿಕೆ ಸ್ಪೋರ್ಟ್ಸು ಅಂತೇಳಿದ್ವಿ. ನಾನೊಂದು ವಿದ್ಯಾಸಂಸ್ಥೆಗೆ ನನ್ನ SDMC CBC ಅಧ್ಯಕ್ಷರು ಮತ್ತು SDMC ಅಧ್ಯಕ್ಷರಾಗಿ CT ರವಿಯವರು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೇ ಓದಿದ ಒಂದೊಂದು ಶಾಲೆ ಇತ್ತು, ಬಸವನಹಳ್ಳಿ ಬಾಲಿಕಾ ಶಾಲೆ ಅಂತಿತ್ತು. ಹಾಳು ಬಿದ್ದಿತ್ತು. ಇಡೀ ಏನೂ ಇಲ್ದಲೇ, ಒಂದು ಬೇಂಚ್ ಇಲ್ದಲೇ ಕೂರೋಕ್ಕೆ ಮಕ್ಕಳಿಗೆ ಕೂರೋದಕ್ಕೂ ಆಗ್ತಿರಲಿಲ್ಲ, ಸೋರ್ತಾ ಇರೋದು. ಸೋರುವ ಸಂದರ್ಭದಲ್ಲಿ ನನ್ನನ್ನು ಶಿವಣ್ಣ ಮಾಸ್ಟರ್ ಅಂತಿದ್ದರು. ನನ್ನನ್ನು ಅವರು ಹನುಮಂತಪ್ಪ ಸರ್ಕಲ್ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ ನನ್ನನ್ನು SDMC ನಾಮನಿರ್ದೇಶನಾಗಿ ಅಲ್ಲಿ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಇದ್ದಿದ್ದು ಒಂದೇ ಒಂದು ಚಾನಲ್, ಉದಯ್ TV ಮಾತ್ರ ಇತ್ತು, ಉದಯ್ ನ್ಯೂಸ್ ಬರೋದು. ಆವಾಗ ಇಲ್ಲಿ ಸ್ಥಳೀಯವಾಗಿ ನನಗೆ ರಿಪೋರ್ಟ್ರ್ ಇದ್ದರು, ದಿನೇಶ್ ಪಟವರ್ಧನ್ ಅಂತೇಳಿ. ಮಳೆ ಬರ್ತಾಯಿದೆ, ಮಕ್ಕಳು ಪಾಠ ಕೇಳ್ತಾಯಿದ್ದಾರೆ, ನೆಲದ ಮೇಲೆ ಅವರೇ ಮನೆಯಿಂದ ಚಾಪೆ ಆಗಲಿ ಚೀಲ ಆಗಲಿ ತಂದು ಕೂರುವಂಥ ವ್ಯವಸ್ಥೆ ಇತ್ತು. ತಕ್ಷಣ ನಾನೇ ಅವ್ರನ್ನ, ಅವಾಗೇನು ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ, ದಿನೇಶ್ ಪಟವರ್ಧನ್ನ ಕರೆದೆ. ನೋಡಿ ಸರ್, ಇದೊಂದು ಸುದ್ದಿ ಮಾಡಬೇಕು, ಸುದ್ದಿ ಮಾಡಿದ್ರೆ ಈ ಶಾಲೆಗೊಂದು ಒಳ್ಳೆ ರೂಪಕ್ಕೆ ತಗೊಂಡೋಗ್ಬೋದು ಅಂತೇಳಿ ಅವತ್ತೇ ನಿರ್ಣಯ ಮಾಡಿದೆ. ನಿರ್ಣಯ ಮಾಡಿದ ಸಂದರ್ಭದಲ್ಲಿ ಅವರು ಒಂದು ಸುದ್ದಿ ಮಾಡಿದ್ರು. ಸುದ್ದಿ ಮಾಡಿ ಇಡೀ ರಾಜ್ಯದಲ್ಲೇ ಒಂದು ಸುದ್ದಿ ಆಯಿತು. ಆವಾಗ ಜಿಲ್ಲಾ ಪಂಚಾಯತಿಯಿಂದ ಸುಮಾರು 10 ಲಕ್ಷ ರೂಪಾಯಿ ಹಣ ಕೊಡ್ತು ಬಿಲ್ಡಿಂಗ್ ಕಟ್ಟೋದಕ್ಕೆ. ಕಟ್ಟಿದ್ವಿ. ಒಳ್ಳೆಯ ವ್ಯವಸ್ಥೆ ಏನಾಗಿದೆ, ಈಗಲೂ ಸರ್ಕಾರಿ ಶಾಲೆನೂ ಈ ರೀತಿ ಮಾಡ್ಬೋದಾ ಅನ್ನೋದನ್ನು ನಾನು ಫಸ್ಟ್ ಟೈಮ್ ಅಲ್ಲಿ ಮಾಡಿ ತೋರಿಸಿದ್ದೀನಿ. ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಈ ಥರದ ಕಾಲೇಜು, ಹೈಟೆಕ್ ಕಾಲೇಜ್ ಅಂತ ಯಾರು ಪ್ರೈವೇಟ್ ಖಾಸಗಿ ಕಾಲೇಜು ಶಾಲೆ ಇದೆ ಅನ್ನೋದು ಯಾರೂ ಗೊತ್ತಾ. ಇದು ಪ್ರೈವೇಟ್ ಅಂತಲೇ ಹೇಳ್ಬೋದು. ನೀವು ಬೇಕಾದ್ರೆ ನಾಳೆ ಇದ್ದರೆ ಅದು ಒಂದು ಸ್ಲಿಪ್ಪಿಂಗ್ ತಗೊಂಡು ಹೋಗ್ಬೋದು ಬೇಕಾದ್ರೆ. ಅಷ್ಟು ಚೆಂದಾಗಿ ಮಾಡಿದ್ವಿ. ಪ್ರತಿಯೊಂದು ಮೊದಲನೇ ಬಾರಿಗೆ ನಾನು ಅಲ್ಲಿ ಬಿಸಿ ಊಟ ಪ್ರಾರಂಭ ಆಯಿತು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಸಿ ಊಟ ಕೊಡಬೇಕು ಅಂತ ಪ್ರಾರಂಭ ಮಾಡಿದರು SM ಕೃಷ್ಣ ಅವರು. ಇನ್ನೂ ಹೈಸ್ಕೂಲು ಅದಕ್ಕೆಲ್ಲ ಕೊಡಬೇಕು ಅಂತೇಳಿ ಮಾಡೋದು. ಮೊದಲು ಪ್ರೈಮರಿ ಇತ್ತು, ಆಮೇಲೆ ಹೈಸ್ಕೂಲಿಗೆ ಕೊಟ್ಟರು. ಅಲ್ಲಿ ಸ್ಟವಲ್ಲಿ ಮಾಡೋರು, ಮಾಮೂಲಿ ಸ್ಟವಲ್ಲಿ ಅಡುಗೆಯನ್ನು ಬೇಯಿಸೋರು. ನಾನೊಂದು ಇಲ್ಲೊಂದು ಜೀವನ ಸಂಧ್ಯಾ ಅಂತೇಳಿ ರುದ್ರಾಶ್ರಮ ಇದೆ, ಅಲ್ಲಿ ಭೇಟಿ ಕೊಟ್ಟಿದ್ದೆ. ಸ್ಟೀಮಲ್ಲಿ ಮಾಡೋರು, ಸ್ಟೀಮಲ್ಲಿ ಅವರು ಸೌದೆ ಅದು ಇದರಲ್ಲಿ ಮಾಡೋರು. ನಾನು ಆಮೇಲೆ ಅದನ್ನು ನೋಡಿ
ಮಾಮೂಲಿ ಸ್ಟವಲ್ಲಿ ಬೇಯಿಸಿದ್ರೆ ಅಷ್ಟು ಅಕ್ಕಿ ಬೇಯ್ತಾ ಇರಲಿಲ್ಲ, ಅರ್ಧಂಬರ್ಧ ನೀರು, ಅದಕ್ಕೆ ಸರಿಯಾದ ಊಟವನ್ನು, ಶುಚಿಯಾದ ಊಟವನ್ನು ಕೊಡೋಕ್ಕಾಗ್ತಿರಲಿಲ್ಲ. ಆವಾಗ ನಾನೇನು ಮಾಡಿದೆ, ಸ್ಟೀಮನ್ನು ಹಾಕ್ತೀನಿ. ರಾಜ್ಯದಲ್ಲೇ ಫಸ್ಟ್ ಟೈಮ್ ರಾಜ್ಯದಲ್ಲಿ ಸ್ಟೀಮ್ ಹಾಕಿರುವಂಥ ಸರ್ಕಾರಿ ಶಾಲೆ ನಮ್ಮದು. ಅದು ಯಾರದೇ ದುಡ್ಡಲ್ಲ, SDMC ಹಣದಲ್ಲಿ, ಉಳಿತಾಯ ಮಾಡಿರುವಂಥ ಹಣದಲ್ಲಿ ಸ್ಟೀಮನ್ನು ಹಾಕಿದ್ದೀವಿ. ಆ ಸ್ಟೀಮನ್ನು ಉದ್ಘಾಟನೆಗೆ ಬಂದರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಕರೆಸಿ ಉದ್ಘಾಟನೆ ಮಾಡಿದ್ಮೇಲೆ ಅವರು ಇಲ್ಲಿಂದ ಹೋದ ನಂತರ ಅವರ ಮೊದಲನೇ ಬಜೆಟಲ್ಲಿ ಇಡೀ ಸರ್ಕಾರಿ ಶಾಲೆಗೆ ಬಿಸಿ ಊಟಕ್ಕೆ ಸ್ಟೀಮನ್ನು ಕೊಡಬೇಕು ಅಂತೇಳಿ ನಿರ್ಣಯ ಮಾಡಿ ಸ್ಟೀಮ್ಗಳನ್ನು ಕೊಟ್ಟು ನಮ್ಮ ಫೆಸಿಲಿಟೀಸ್ ನೋಡಿ. ಎಸ್, ತುಂಬ ಸಂತೋಷ. ನಂತರ ನಮ್ಮ ಶೋಭಾ ಕರಂದ್ಲಾಜೆ ನಮ್ಮ ಆತ್ಮೀಯರು, ನನಗೆ ಅವರ MLC ಆದಾಗಿಂದನೂ ಆತ್ಮೀಯರು, ನಮ್ಮ ಹಣ ಕೊಟ್ಟಿದ್ದರು ನಮ್ಮ ಶಾಲೆಗೆ. ನಂತರ ಅವರು MP ಆದರು. MP ಆದ ತಕ್ಷಣ ನಾನು ಶುದ್ಧ ಗಂಗಾ ಘಟಕ ಕೂಡ ಮಾಡಬೇಕು ಅಂತೇಳಿ ನಮ್ಮ ಶಾಲೆ ಒಳಗಡೆ, ನಮ್ಮ ಶಾಲೆ ಮಕ್ಕಳಿಗೆ ಶುಚಿಯಾದ ನೀರನ್ನು ಕೊಡಬೇಕು. ಗಲೀಜು ನೀರು ಕುಡಿತಾರೆ, ಮೇಲಿನ ಓವರ್ ಟ್ಯಾಂಕಿಂದ ಏನೇನಿದೆಯೋ ಗೊತ್ತಿಲ್ಲ, ಸ್ವಚ್ಛ ಮಾಡಲ್ಲ, ಏನಿಲ್ಲ, ಅವ್ರ ಆರೋಗ್ಯ ಕೆಡತ್ತೆ ಅಂತೇಳಿ ಅವ್ರಿಗೆ ಶುದ್ಧಗಂಗಾ ಹಾಕ್ಕೊಡಿ, ದುಡ್ಡು ಕೊಡಿ 5 ಲಕ್ಷ ರೂಪಾಯಿ ಅಂತಂದು. ಒಂದು ಒಳ್ಳೆಯ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಶುದ್ಧಗಂಗಾ ಶಾಲೆಗಳಲ್ಲಿ. ನಾನೇ ಪ್ರಥಮ ಬಾರಿಗೆ ಹಾಕಿ ಅದನ್ನು ತೋರಿಸ್ಕೊಟ್ಟಿದ್ದೀವಿ. ತೋರಿಸ್ಕೊಟ್ಟ ನಂತರ ಅದರಲ್ಲಿ ಸುಮಾರು ನಾನಿರುವ ಸಂದರ್ಭದಲ್ಲಿ ಈಗ 10 ಲಕ್ಷ ರೂಪಾಯಿ ಅನುದಾನವನ್ನು ಉಳಿಸಿದ್ದೆ. ಎಸ್ ಸರ್. ನೀರು ಮಾರಾಟ ಮಾಡಿ ನಮ್ಮ ಶಾಲೆಗೂ ಉಪಯೋಗ ಮಾಡಿ ಉಳಿದ ನೀರನ್ನು ನೀರನ್ನೇ ನಾವು ಮಾರಾಟ ಮಾಡಿದ್ವಿ. 10 ರೂಪಾಯಿ ಒಂದು ಕ್ಯಾನ್ ಕೊಟ್ಟು ಮಾರಾಟವನ್ನು ಮಾಡಿದಂಥ ಹಣವನ್ನು ನಮ್ಮ ಸೊಸೈಟಿಯಲ್ಲೇ ಒಂದಿಷ್ಟು ವರ್ಷಗಳ ಕಾಲ ಬಡ್ಡಿಗೆ ಹಣವನ್ನು ಇಟ್ಟು 7 ಲಕ್ಷ ರೂಪಾಯಿ ಹಣ ಇಲ್ಲಿಟ್ಟಿದ್ವಿ. ನಂತರ ಇನ್ನಿನ್ನು ಉಳಿದ ಹಣ ಬೇರೆ ಅಕೌಂಟಲ್ಲಿತ್ತು. ಅದೆರಡೂ ಕ್ರೋಢೀಕರಿಸಿ ನಾನು ನಗರಸಭೆ ಅಧ್ಯಕ್ಷರಾದ ನಂತರ ನಾನೊಂದು ಲಿಫ್ಟ್ ಹಾಕಬೇಕು, ವಿಕಲಚೇತನ ವಿಶೇಷ ಚೇತನ ಮಕ್ಕಳಿಗೆ ಬರೋದಕ್ಕೆ ಹೋಗೋದಕ್ಕೆ ಆಗಲ್ಲ, ಮೇಲೆ ಹತ್ತೋದಕ್ಕಾಗಲ್ಲ, ಅಫ್ಟಿಯರಿಗೆ ಅವರಿಗೆ ಹತ್ತೋದಕ್ಕೋಸ್ಕರ ಆದರೂ ಲಿಫ್ಟ್ ಬೇಕು ಅಂತೇಳಿ ಈಗ ಲಿಫ್ಟ್ ಹಾಕಿ ನಗರಸಭೆ ಮತ್ತು ನಮ್ಮ ಶೋಭಕ್ಕ ನಂತರ ಶಾಲೆ ಹಣವನ್ನು ಸೇರಿಸಿ ಟೆಂಡರನ್ನು ಕರೆಸಿ ಆ ಶಾಲೆಗೆ ನನ್ನ ಅವಧಿಲಿ ಏನಾರ ಮಾಡಬೇಕಲ್ಲ, ಆ ಶಾಲೆಗೆ ನಗರಸಭೆ ಅಧ್ಯಕ್ಷ ಆಗಿದ್ದೀನಿ ಅಂಥೇಳಿ ಒಂದು ಲಿಫ್ಟನ್ನು ಹಾಕಿದ್ದೀನಿ. ಸರ್ಕಾರಿ ಶಾಲೆಗೆ ಲಿಫ್ಟ್ ಹಾಕಿದಂಥ ಒಂದು ಪ್ರಥಮ ಹೌದು. ಅದರಲ್ಲಿ 2 ಮಾತಿಲ್ಲ. ನೀವು ಎಲ್ಲಿ ಬೇಕಾದ್ರೂ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಬೋದು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಜೊತೆಗೆ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಒಂದು ವಾರ್ಡಿನ ಜನತೆಗೆ, ಚಿಕ್ಕಮಗಳೂರಿನ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ತಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಒಂದು ಸಂದೇಶವನ್ನು, ಒಂದು ವಿನಂತಿಯನ್ನು ಮಾಡ್ಕೊಳ್ತೀರಿ ಸರ್? ನಾನು ವಿನಂತಿಯನ್ನು ಮಾಡೋದಂದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಮೊದಲಿಗೆ ಚುನಾಯಿತ ಪ್ರತಿನಿಧಿಗಳಾಗಿ ನಗರಸಭಾ ಸದಸ್ಯರಾಗಿ ಕೇವಲ ನಗರಸಭೆಗೆ ಬಂದು ಸಾಮಾನ್ಯ ಸಭೆಗೆ ಬಂದು ಹೋಗಿ ಕಾಫಿ ಕುಡಿದು ಬಂದರೆ ಅದು ನಗರಸಭಾ ಸದಸ್ಯರಲ್ಲ. ನಮಗೆ ಗೆಲ್ಲಿಸಿರುವಂಥ ವಾರ್ಡ್ಗಳಲ್ಲಿ ನಾನು ಏನಾದರೂ ಮಾಡಿ ನನ್ನ ಗುರ್ತು ಉಳಿಯುವಂಥ ಕೆಲಸವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನನಗೆ ಮೊದಲನೇ ನಾನು ಗೆದ್ದಿದ್ದು ನನ್ನ ವಾರ್ಡಲ್ಲ, ಪಕ್ಕದ ವಾರ್ಡಲ್ಲಿ ಹೋಗಿ ನಿಂತು ಗೆದ್ದಿರುವಂಥದ್ದು ನಾನು. ಅಲ್ಲಿ ಹೋದಂಥ ಸಂದರ್ಭದಲ್ಲೂ ನಾನು ಹೊರಗಡೆ ವಾರ್ಡಿನಿಂದ ಬಂದವರು ಇವ್ರನ್ನ ಗೆಲ್ಲಿಸ್ಬೇಡಿ ಅಂತೇಳಿ ಅಪಪ್ರಚಾರ ಮಾಡಿರೋದು ಉಂಟು. ಅಪಪ್ರಚಾರದ ನಡುವೆಯೂ ನಾನು ಗೆದ್ದಿರೋದು ಉಂಟು. ಆದ ನಂತರ ಅಧ್ಯಕ್ಷನಾಗಬೇಕಾದ್ರು ಹಲವಾರು ಹಿಂದಿಂದ ಇವನು ಬೇಡ, ಮಾಡೋದು ಬೇಡ, ಮಾಡಿದ್ರೆ ಎಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾನೆ, ನಮಗೆಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಭಾವನೆಯೂ ಹಲವಾರು ಸದಸ್ಯರಿಗಿತ್ತು. ಆ ನಡುವೆಯೂ ನನಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಬೇಕು ಅಂಥೇಳಿ ಕೊಟ್ಟುವ ಸಂದರ್ಭದಲ್ಲಿ 30 ತಿಂಗಳ ಅವಧಿ ಮತ್ತೆ ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ರಾಜಕಾರಣದಿಂದ ಅದು ಏನೇ ಆಗಿದ್ರೂ ಸಹ ನಾವು ಮಾಡಿದ್ದು ಸಾರ್ವಜನಿಕರ ಹಿತಾಸಕ್ತಿಯಿಂದ, ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಬೇರೆ ಬೇರೆ ನಿರ್ಣಯಗಳನ್ನು ಕೈಗೊಂಡರೂ ಸಹ ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ಬೆಂತಟ್ಟುವಂಥ ಕೆಲಸವನ್ನು ಆ ನಗರಸಭೆ ವ್ಯಾಪ್ತಿ, ನಮ್ಮ ನಗರಸಭೆ ವ್ಯಾಪ್ತಿನೇ ಅಲ್ಲ, ನಾನು
ವ್ಯಾಪ್ತಿ ಇರ್ಬೋದು ಗೆದ್ದಿರೋದು. ಆದರೆ ಇಡೀ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ನಗರಸಭೆ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ಟುವಂಥ ಕೆಲಸವನ್ನು ನಾವು ಮಾಡಿದ್ದೀನಿ. ನಾನು ಹೇಳಿದೆ, ಫುಡ್ ಕೋರ್ಟ್ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಎಲ್ಲ ಸ್ಟ್ರೀಟಲ್ಲಿ ಎಲ್ಲ ರಸ್ತೆ ಬದಿ ಹಾಕಿ ಅವರಿಗೆ ಶೀಟ್ ಹಾಕಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಸುಸೂತ್ರವಾಗಿ ಅವರಿಗೂ ಒಂದು ನೆಲೆಯನ್ನು ಇರಬೇಕು ಅಂಥೇಳಿ ನಾನು ಅದು ಮಾಡಿದ್ದೀನಿ. ಅದು ಉದ್ಘಾಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಂದಿನ ಶಾಸಕರಾದಂಥ ಸಿ ಟಿ ರವಿ ಅವರು ಇರ್ಬೋದು, ಹಲವಾರು ಬೆಂಬಲವನ್ನು ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಕೊಟ್ಟಿದ್ದಾರೆ. ನಮ್ಮ ಈಗಿನ ಉಪಸಭಾಪತಿಗಳು ಎನ್ ಕೆ ಪ್ರಾಣೇಶು ಅವರು ಅಧ್ಯಕ್ಷ ಆಗಿದ್ದರು ಭಾರತೀಯ ಜನತಾ ಪಾರ್ಟಿಲಿ. ಹಿಂದೆ ವಿಠಲ್ ರಾಯರು ಅಂತಿದ್ದರು, MS ಭೋಜೇಗೌಡರು ಅಂತಿದ್ದರು. ಎಲ್ಲರ ಅವಧಿಯಲ್ಲೂ ನಾನು ಅವರಿಗೆ ವಕ್ತಾರನಾಗಿ ಕೆಲಸವನ್ನು ರಾಜ್ಯದಲ್ಲಿ ಮಾಡಿದ್ದೀನಿ. ರಾಜ್ಯದಲ್ಲಿ ಒಂದಿಷ್ಟು ಗುರುತಿಸುವಂಥ ಕೆಲಸವನ್ನು ಈಗ ಆರ್ ಅಶೋಕ್ ಇರ್ಬೋದು, ಬೇರೆ ಶೋಭಾ ಕರಂದ್ಲಾಜೆ ಇರ್ಬೋದು, ಈಶ್ವರಪ್ಪರು ಇರ್ಬೋದು, ವರ್ಸಿದ್ದಿ ಅನ್ನೋದನ್ನು ಹೆಸರು ಇಟ್ಟು ಜನಪ್ರತಿನಿಧಿಗಳ ಒಂದು ಇದರಲ್ಲಿ ತಾವು ಇದೀರಿ. ನಮ್ಮ ವಾರ್ಡಲ್ಲೂ ಕೇವಲ ನಗರದಲ್ಲೇ ಅಲ್ಲ, ನನ್ನ ವಾರ್ಡು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನನ್ನ ವಾರ್ಡಲ್ಲಿ ಬಹುತೇಕ ಮುಕ್ಕಾಲುಸಿ ಇನ್ನು ಮುಂದಿನ ಬರುವಂಥ ಚುನಾಯಿತ ಪ್ರತಿನಿಧಿಗಳಿಗೆ ಏನು ಕೆಲಸನೇ ಉಳಿಸುವುದು ಇಲ್ಲ, ಅಷ್ಟು ಕೆಲಸ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನೊಂದಿಷ್ಟು ಕೆಲಸ ಆಗಬೇಕು, ಡಾಂಬರೀಕರಣ ಆಗಬೇಕು. ಡಾಂಬರೀಕರಣ ಈ ತಿಂಗಳಲ್ಲಿ ಮುಗಿದ್ರೆ ಇಡೀ ವಾರ್ಡು ನನ್ನ ನಗರದ ಒಂದು ಅಭಿವೃದ್ಧಿ ವಾರ್ಡ್ ಅಂಥೇಳಿ ತೋರಿಸ್ಕೊಡೋದಕ್ಕೆ ಈ ರೀತಿ ಮಾಡ್ಬೋದು ವಾರ್ಡಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇಡೀ ನನ್ನ ವಾರ್ಡಲ್ಲಿ ಬೀದಿ ದೀಪವನ್ನು ನೀವು ಸಂಜೆ ಹೋದರೆ ಇಲ್ಲೇ ನನ್ನ ಏನು ಹನುಮಂತಪ್ಪ ಸರ್ಕಲ್ ಇದೆ, ಅದ್ರ ಪಕ್ಕದ್ದೇ ನನ್ನ ವಾರ್ಡು. ಅಲ್ಲಿ ಬಸವನಹಳ್ಳಿ ಶಾಲೆ ಸಿಗುತ್ತೆ, ಅಲ್ಲೇ ಅದೇ ರೀತಿಯಲ್ಲಿ ಫುಡ್ ಸ್ಟ್ರೈಟ್ ಇದೆ. ಅಲ್ಲಿ ಲೈಟು ಅದೇ ಒಂದು ರೌಂಡ್ ಬಂದರೆ ಇಷ್ಟಕ್ಕೊಂದು ಲೈಟಿಂಗ್ ಬೇಕಾ ಅಂತ ನೀವೇ ಹೇಳ್ತಿರಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ವಿ. ಇಂಟರ್ಲಾಕ್ ಹಾಕಿದ್ವಿ, ಡ್ರೈನೇಜನ್ನು ಮಾಡ್ತಾಯಿದ್ವಿ. ಈಗ ಒಳ್ಳೆಯ ಕೆಲಸ ಮಾಡಿದ್ವಿ, ಒಳ್ಳೆಯ ಹೆಸರಿದೆ. ಅದೇ ರೀತಿ ಏನು ನಮ್ಮ ಚಿಕ್ಕಮಗಳೂರು ನಗರದ ಸಾರ್ವಜನಿಕರು, ಜಿಲ್ಲಾ ಮಟ್ಟದ ಸಾರ್ವಜನಿಕರು, ನನ್ನ ಆತ್ಮೀಯರು, ನನ್ನ ಹಿರಿಯರು ಹೇಳಿದೆ, ಹಲವಾರು ಹೆಸರುಗಳನ್ನು ಹೇಳಿದೆ. ಸಿ ಟಿ ರವಿಯಿಂದ ಹಿಡಿದು MS ಭೋಜೇಗೌಡರು, ಶೋಭಾ ಕರಂದ್ಲಾಜೆ, ಈಶ್ವರಪ್ಪ, MK ಪ್ರಾಣೇಶು, ವಿಠಲ್ ರಾಯರು. ಹಿಂದೆ ಏನು ಇಲ್ಲದ ಕಾಲದಲ್ಲಿ BS ವಿಠಲ್ ರಾಯರು ಅಂತೇಳಿ ಅಧ್ಯಕ್ಷ ಆಗಿದ್ದರು. ಅವರ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವರೆಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾನೆ ಅಂತೇಳಿ ನನಗೆ ಬೆಂತಟ್ಟಿ ಕೆಲಸ ಮಾಡುವಂಥದ್ದು, ನಾನು ಹೇಳಿಕೆ ಕೊಡುವಂಥದ್ದು. ನಾನು ಯಾರಿಗೆ ಕೇಳಿ ಹೇಳಿಕೆಯನ್ನು ಕೊಡ್ತಾಯಿರಲಿಲ್ಲ. ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಹೇಳಿಕೆಯನ್ನು ಕೊಡ್ತಾಯಿದ್ದೆ. ಹಾಗಾಗಿ ಅವರು ನನ್ನ ಹೇಳಿಕೆಗೆ ಯಾರೂ ಅಬ್ಜೆಕ್ಷನ್ ಮಾಡ್ತಾಯಿರಲಿಲ್ಲ. ಹಾಗಾಗಿ ಅವರು ನನಗೆ ಬೆಂಬಲ ಕೊಟ್ಟು ನನ್ನನ್ನು ಬೆಳೆಸಿದಂಥ ಎಲ್ಲರಿಗೂ, ಮತ್ತು ನನ್ನ ವಾರ್ಡಲ್ಲಿ ಏನು ಚುನಾಯಿತ ನನಗೆ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ನನ್ನ ವಾರ್ಡಿನ ಎಲ್ಲ ಮತದಾರರಿಗೂ, ನಗರದ ಮತದಾರರಿಗೂ, ನಗರಸಭಾ ಬೆಂಬಲ ಕೊಟ್ಟಂಥ ನಗರಸಭಾ ಸದಸ್ಯರು, ಎಲ್ಲ ನಗರಸಭಾ ಸದಸ್ಯರು, 35 ಜನಗಳ ನಗರಸಭಾ ಸದಸ್ಯರು, ನನ್ನ ನಗರಸಭೆಯಲ್ಲಿ ಆಡಳಿತ ನಡೆಸುವ ಸಂದರ್ಭದಲ್ಲಿ ಅಧಿಕಾರಿಗಳಿರ್ಬೋದು, ಪೌರ ಕಾರ್ಮಿಕರು, ಅದರಲ್ಲೂ ನನಗೆ ಪೌರ ಕಾರ್ಮಿಕರು ಅಂದರೆ ಅಷ್ಟು ಅಚ್ಚುಮೆಚ್ಚು. ನಾನು ಅವರಿಗೂ ಪೌರ ಕಾರ್ಮಿಕರಿಗೆ ಅಷ್ಟು ಹತ್ತಿರವಾಗಿದ್ದೆ. ಯಾಕೆಂದರೆ ಪೌರ ಕಾರ್ಮಿಕರು ಅಂದರೆ ಅವ್ನು ಯಾರೋ ಪೌರ ಕಾರ್ಮಿಕರು ಅಂದರೆ 1 ಮೈಲಿ ದೂರ ನಿಂತ್ಕೊಂಡು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ನಾನಲ್ಲ, ಅವರಿಗೆ ಬೆಂತಟ್ಟಿ ಅವ್ರ ಪಕ್ಕದಲ್ಲೇ ನಿಂತು ಅವರಿಗೆ ಸಹಭೋಜನವನ್ನು ಮಾಡಿಸಿ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ಎಲ್ಲರಿಗಿಂತ ಪೌರ ಕಾರ್ಮಿಕರಿಗೆ ನಾನು ಹೇಳಲೇಬೇಕು. ನಾನು ಹೇಳಿದ ಕೆಲಸನ ಚಾಚು ತಪ್ಪದೆ ಅವರು ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ನಗರಸಭೆ ಅಧಿಕಾರಿಗಳಿರ್ಬೋದು, ಆಮೇಲೆ ಇಡೀ ಜಿಲ್ಲಾಡಳಿತನೂ ನನಗೆ ನನ್ನ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಆಗಿನ ಸಂದರ್ಭದಲ್ಲಿ ಚಂದ್ರಶೇಖರ್ ಇರ್ಬೋದು, ಸತ್ಯವತಿ ಇರ್ಬೋದು, ಈಗಿನ ಮೀನಾ ನಾಗರಾಜರು ಎಲ್ಲರೂ ನನಗೆ ಸಪೋರ್ಟನ್ನು ಕೊಟ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಎಲ್ಲೋ ಬೇಜಾರಾಯ್ತು, ನಿಮ್ಮಂಥವ್ರು ಇರಬೇಕಾಯ್ತು ಅನ್ನೋದು ಅವ್ರಿಗೂ ಇನ್ನೂ ಭಾವನೆ ಇತ್ತು. ಒಳ್ಳೆಯ ಬೆಂಬಲ ಕೊಟ್ಟಿದ್ದಾರೆ, ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿಕ್ಕಮಗಳೂರು ನಗರದವರು. ಅದೇ ರೀತಿ ನನ್ನ ಸೊಸೈಟಿಯಲ್ಲೂ ಅಷ್ಟೇ ನಮ್ಮ ಷೇರುದಾರರು ನಿಮ್ಮಂಥವ್ರು ಇರಬೇಕು ಅಂತೇಳಿ 3ನೇ ಬಾರಿ ಆಯ್ಕೆ ಮಾಡಿ ಈ ಬಾರಿ 3ನೇ ಸಲ ನೀವು ಅಧ್ಯಕ್ಷ ಆಗಲೇಬೇಕು ಅನ್ನೋ ಒಂದು ನಮ್ಮ ಸದಸ್ಯರುಗಳು ಆಯ್ಕೆಯನ್ನು ಮಾಡಿದ್ದಾರೆ. ನೀವು ಒಳ್ಳೆಯ ಕೆಲಸ ಮಾಡಿ, ನಿಮಗೆ ಬೆಂಬಲ ಇದೆ ಅಂತೇಳಿದರೆ ಅವ್ರಿಗೂ ನಾನು ನಗರದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.
ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಾವು ನೋಡಿದಲ್ಲ ವೀಕ್ಷಕರು, ಇಷ್ಟೊತ್ತು ಮಾತಾಡಿದಂತಹ ಚಿಕ್ಕಮಗಳೂರು ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀ ವರಸಿದ್ದಿ ವೇಣುಗೋಪಾಲ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.